ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯರಾದ ಎಲ್ಲರಿಗೂ ಈ ಮುಂಜಾನೆಯ ಶುಭವಂದನೆಗಳೊಂದಿಗೆ ಈ ದಿನದ ವಾಕ್ಯದ ಧ್ಯಾನದ ಸಮಯಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ಈ ದಿನದ ವಾಕ್ಯದ ಧ್ಯಾನದ ಸಮಯವಾಗಿ ಕ್ರಿಸ್ತನ ಅನ್ಯೋನ್ಯತೆ ಹಾಗೂ ಅದರಲ್ಲಿನ ಪ್ರತಿಫಲಗಳು ಎಂಬ ಶೀರ್ಷಿಕೆಯಲ್ಲಿ ಕೆಲವು ವಚನಗಳನ್ನು ನೋಡಿಕೊಳ್ಳುವರಾಗಿರೋಣ. ಸಾಮಾನ್ಯವಾಗಿ ಚಿಂತಿಸುವ ಹಾಗೆ ಅನ್ಯೋನ್ಯತೆ ಎಂಬ ಪದವು ಪ್ರಾಪಂಚಿಕವಾಗಿ ಗಮನಿಸುವಾಗ ಒಂದು ಒಳ್ಳೆ ಬಾಂಧವ್ಯ ಅಥವಾ ಸ್ನೇಹವನ್ನು ಮಾತನಾಡುತ್ತಾ ಇದೆ. ಹಾಗೆಯೇ ಆತ್ಮೀಯವಾಗಿ ಚಿಂತಿಸುವಾಗ ಒಂದು ನಿಕಟವಾದ ಹತ್ತಿರದ ಸಂಬಂಧ, ಹತ್ತಿರದ ಸಹವಾಸ, ಒಂದು ಒಳ್ಳೆಯ ಐಕ್ಯತೆ, ಹೀಗೆ ಅನೇಕ ಅರ್ಥಗಳನ್ನು ಸೂಚಿಸುತ್ತಾ ಇದೆಯಷ್ಟೇ. ಅದೇ ಸಮಯದಲ್ಲಿ ಕ್ರಿಸ್ತನೊಂದಿಗೆ ಅನ್ಯೋನ್ಯತೆ ಎಂಬುದು ಯಾವಾಗಲೂ ನಿರಂತರವಾಗಿ ಯೇಸು ಕ್ರಿಸ್ತನೊಂದಿಗೆ ಇರುವ ಒಂದು ಸಜೀವವಾದ ಆತ್ಮಿಕ ಸಂಬಂಧವನ್ನು ತೋರಿಸುತ್ತಾ ಇದೆ. ಅಂದರೆ ದೇವರ ಚಿತ್ತಕ್ಕೆ ವಿಧೇಯರಾಗಿದ್ದುಕೊಂಡು ಪ್ರತಿದಿನವೂ ಸಹ ನಿಷ್ಕಳಂಕತೆಯಲ್ಲಿಯೇ ಆತನೊಂದಿಗೆ, ಅಂದರೆ ಯೇಸು ಕ್ರಿಸ್ತನೊಂದಿಗೆ ನಡೆಯುವ ಒಂದು ಜೀವಿತದ ಕ್ರಮವಾಗಿದೆ ಅನ್ಯೋನ್ಯತೆ ಎಂಬ ಪದವು. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ವಿಧೇಯತೆ ತೋರಿಸುವುದೇ ಅನ್ಯೋನ್ಯತೆಗೆ ಇನ್ನೊಂದು ಅರ್ಥವಾಗಿ ನೋಡಿಕೊಳ್ಳಬಹುದಾಗಿದೆ. ಆತ್ಮೀಯ ಚಿಂತನೆಯಲ್ಲಿ ಈ ಕ್ರಿಸ್ತೀಯ ಅನ್ಯೋನ್ಯತೆ ಎನ್ನುವಂಥದ್ದನ್ನ ಒಂದೆರಡು ವಚನಗಳ ಆಧಾರದಲ್ಲಿ ನೋಡಿಕೊಳ್ಳುವಾಗ, 1 ಯೋಹನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದ 3ನೇ ವಚನ ಮತ್ತು 6ನೇ ವಚನವನ್ನು ಓದುವಾಗ ಹೀಗೆ ಬರೆದಿದೆ: ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲೂ ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲೂ ಇರುವಂತದ್ದು. ಇನ್ನು 6ನೇ ವಚನವು, ನಾವು ದೇವರ ಸಂಗಡ ಅನ್ಯೋನ್ಯವುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನನುಸರಿಸುವವರಲ್ಲ ಎಂದು ಬರೆದಿರುವ ಗ್ರಂಥಕರ್ತನು ಯೇಸುವಿನ ಮೂಲ ಶಿಷ್ಯರಲ್ಲಿ ಒಬ್ಬನು. ಹೀಗೆ ಬರೆಯುತ್ತಿರುವಲ್ಲಿ ಕ್ರಿಸ್ತನ ಅನ್ಯೋನ್ಯತೆ ಹಾಗೂ ಅದರ ಪ್ರತಿಫಲಗಳ ವಿಷಯದಲ್ಲಿ ಮಾತನಾಡುವಂಥದ್ದನ್ನು ಗಮನಿಸಬಹುದಾಗಿದೆ. ಪ್ರಾರಂಭದಲ್ಲಿಯೇ ಹೇಳುತ್ತಾ ಬಂದ ಪ್ರಕಾರವಾಗಿ ಅನ್ಯೋನ್ಯತೆ ಎನ್ನುವಂಥದ್ದು ಒಂದು ರೀತಿಯಲ್ಲಿ ಭಾಗವಹಿಸುವಿಕೆಯನ್ನು ಮಾತನಾಡುತ್ತಾ ಇದೆಯಷ್ಟೇ. ಈ ವಿಶ್ವಾಸಿ ಜೀವಿತದಲ್ಲಿ ಗಮನಿಸುವ ಪ್ರಕಾರ ಅನ್ಯೋನ್ಯತೆ ಇದೆ ಎನ್ನುವಂಥದ್ದು ದೇವರ ಕೃಪೆಯಲ್ಲಿಯೇ ಒದಗಿ ಬರುವ ಪ್ರೀತಿ, ಸಹಾಯ ಮತ್ತು ಅವರ ನಂಬಿಕೆ ಇವುಗಳನ್ನು ತಿಳಿಸುತ್ತಾ ಇದೆ. ಕ್ರಿಸ್ತಿಯ ಅನ್ಯೋನ್ಯತೆಯು ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿಯೇ ನಡೆಸುವಂತದ್ದಾಗಿದೆ. ಕಾರಣ, ವಿಶ್ವಾಸ ಜೀವಿತವು ಆತ್ಮೀಕ ಹೋರಾಟಗಳ ನಡುವೆ ಮುಂದುವರಿಯುತ್ತಿರುವಾಗಲೂ ಜಯವು ಕ್ರಿಸ್ತನೊಂದಿಗಿನ ಅನ್ಯೋನ್ಯತೆಯಲ್ಲಿಯೇ ಕಾಣಬರುವುದಾಗಿದೆಯಲ್ಲ. ಹೊಸ ಒಡಂಬಡಿಕೆಯಲ್ಲಿ ಅಭ್ಯಾಸಿಸುವ ಪ್ರಕಾರ ನಂಬಿಕೆಯ ಬೋಧನೆಯನ್ನು ಗೌರವಿಸುವಾಗಲೇ ಅದು ಸಾಧ್ಯವಾಗಿ ಕಾಣಬರುವಂತದ್ದಾಗಿದೆಯಲ್ಲ. ಇಲ್ಲಿ 6ನೇ ವಚನದಲ್ಲಿ ಓದಿಕೊಳ್ಳುವ ಪ್ರಕಾರ, ಕತ್ತಲೆಯಲ್ಲಿ ನಡೆದರೆ ಎನ್ನುವಂಥದ್ದು ದೇವರ ಸತ್ಯ ಮತ್ತು ಆತನೊಂದಿಗಿನ ವೈಯಕ್ತಿಕವಾದ ಅನ್ಯೋನ್ಯತೆಯಿಂದ ಮಿಗಿಲಾಗಿ ಆಚೆ ಜೀವಿಸುವುದು ಎಂಬ ಅರ್ಥವನ್ನು ಸೂಚಿಸುವ ಹಾಗೆ ಭವಿಷ್ಯತ್ತಿನಲ್ಲಿ ಹೊಂದಬಹುದಾದ ರಕ್ಷಣೆಯು ಅಥವಾ ರಕ್ಷಣೆಯ ಮೂಲಕ ಬರಲಿರುವ ನಿತ್ಯತ್ವದ ನಿರೀಕ್ಷೆಯಿಂದ ದೂರವಾಗಿ ಕಾಣುವುದೇ ಆಗಿದೆ. ಈ ಕಾರ್ಯಗಳು ದೇವರೊಂದಿಗೆ ರಕ್ಷಣೆ ಹೊಂದುವ ಸಂಬಂಧವಿಲ್ಲ ಎಂಬುದನ್ನು ಸೂಚಿಸುತ್ತಾ ಇವೆ. ಆದರೆ ಯೇಸು ಕ್ರಿಸ್ತನಲ್ಲಿ ಬರುವಾಗ ಅಥವಾ ಒಡಂಬಡಿಕೆಯ ಜೀವಿತವನ್ನು ನಂಬುವಾಗ ದೇವರ ಕ್ಷಮೆ ಮತ್ತು ಕ್ರಿಸ್ತನೊಂದಿಗಿನ ನಿಜವಾದ ಒಡನಾಟವನ್ನು ಹೊಂದುವ ಒಂದು ಅವಕಾಶವನ್ನು ಸ್ವೀಕರಿಸಲು ಸಾಧ್ಯವಾಗುತ್ತದೆ. ಕ್ರಿಸ್ತನ ಅನ್ಯೋನ್ಯತೆ ಎನ್ನುವಂಥದ್ದು ಆತನ ಒಲವು, ಸಹಾಯ ಮತ್ತು ಆತ್ಮಿಕ ಪರಿಶುದ್ಧತೆಯಲ್ಲಿ ಜೀವಿಸುವ ಬಲವನ್ನು ಅನುಭವಿಸಲು ಸಾಧ್ಯವನ್ನಾಗಿಸುತ್ತದೆ. ಆದ್ದರಿಂದ ಈ ಆತ್ಮೀಯ ಪ್ರಯಾಣದಲ್ಲಿ ಗಮನಿಸಿಕೊಳ್ಳುವ ಪ್ರಕಾರ ಕ್ರಿಸ್ತನ ಅನ್ಯೋನ್ಯತೆಯ ಜೀವಿತವು ಶ್ರೇಷ್ಠವಾದ ಆನಂದಕ್ಕೆ ನಡೆಸುವಂತದ್ದಾಗಿದೆಯಲ್ಲ. ಇದರ ಪ್ರತಿಫಲಗಳನ್ನು ಅಥವಾ ಫಲಿತಾಂಶಗಳನ್ನು ಮುಂದಿನ ಧ್ಯಾನದಲ್ಲಿ ನೋಡಿಕೊಳ್ಳುವರಾಗಿರೋಣವೇ, ಪ್ರಾರ್ಥನೆ ಮಾಡಿಕೊಳ್ಳುವರಾಗಿರೋಣವೇ. ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.